ಎಲ್ಲರಿಗೂ ನಮಸ್ಕಾರ. ಲರ್ನ್ ಇಂಗ್ಲೀಷ್ ವಿತ್ ಸತೀಶ್ ಯೂಟ್ಯೂಬ್ ಚಾನಲ್ನಲ್ಲಿ ಇಂಗ್ಲೀಷ್ ಪಾಠಗಳನ್ನು ಅಭ್ಯಾಸ ಮಾಡ್ತಾಯಿದ್ದೀರಿ. ಸೊ ಈ ದಿನ ನಾವು ಒಂದು ಚಿಕ್ಕ ಕಥೆಯ ಮೂಲಕ, ಅಂದರೆ ನಾನು 2 ದಿನದ ಹಿಂದೆ ಕೆಲವು ಎರಡನೆಯ ಕ್ರಿಯಾಪದಗಳನ್ನು ಬಳಸಿ ಹೇಗೆ ಸ್ವಂತ ವಾಕ್ಯಗಳನ್ನು ಮಾಡ್ಬೋದು ಅಂತ ಹೇಳ್ತಾ ಇದ್ದೆ ಅಲ್ವಾ. ಆ ಕ್ರಿಯಾಪದಗಳ ಜೊತೆಗೆ ಇನ್ನೂ ಕೆಲವು ಕ್ರಿಯಾಪದಗಳನ್ನು ಮತ್ತು ಹಲವಾರು ಪದಗಳನ್ನು ಜೋಡಿಸ್ಕೊಂಡು ಒಂದು ಚಿಕ್ಕ ಕಥೆಯ ಥರ ಬರೆದಿದ್ದೀನಿ. ನಿಮಗೆ ನಾನು ಹೇಳ್ತಾ ಹೋಗ್ತೀನಿ, ನೋಡೋಣ ನಿಮಗೆ ಸಾಧ್ಯ ಆದರೆ ಅದನ್ನು ನೀವು ಇಂಗ್ಲೀಷ್ನಲ್ಲಿ ಫ್ರೇಮ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿ. ನೋಡಿ, ಒಬ್ಬ ಪುರೋಹಿತ ಇದ್ದ. ಹೇಗೆ ಹೇಳಬೇಕು? ದೇರ್ ವಾಸ್ ಎ ಪ್ರೀಸ್ಟ್ ಅಂದರೆ ಪುರೋಹಿತ, PRIEST. ದೇರ್ ವಾಸ್ ಎ ಪ್ರೀಸ್ಟ್. ಆಮೇಲಿಂದ ಒಬ್ಬ ಪುರೋಹಿತ ಇದ್ದ. ಆ ದಿನ ಒಂದು ವಿಶೇಷವಾದ ಪೂಜೆ ಇತ್ತು ದೇವಸ್ಥಾನದಲ್ಲಿ. ಹೇಗೆ ಹೇಳಬೇಕು? ಆತ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದ. ಆ ದಿನ ಒಂದು ವಿಶೇಷವಾದ ಪೂಜೆ ಇತ್ತು ದೇವಸ್ಥಾನದಲ್ಲಿ. ಹೇಗೆ ಹೇಳಬೇಕು? ದೇರ್ ವಾಸ್ ದಟ್ ಡೇ ಅಂತ ಬೇಕಾದರೆ ಹಾಕ್ಕೋಬೋದು. ಆ ದಿನ ದಟ್ ಡೇ ದೇರ್ ವಾಸ್ ಎ ಸ್ಪೆಷಲ್ ರಿಚುವಲ್. ಅಂದರೆ ರಿಚುವಲ್ ಅಂತಂದರೆ ಒಂದು ಪೂಜೆ ಅನ್ನೋದನ್ನಲ್ಲಿ ರಿಚುವಲ್ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ದೇರ್ ವಾಸ್ ಎ ಸ್ಪೆಷಲ್ ರಿಚುವಲ್ ಅಂದರೆ ವಿಶೇಷವಾದ ಸಂದರ್ಭ. ಅಟ್ ದ ಟೆಂಪಲ್ ಅಂದರೆ ಇನ್ ದ ಟೆಂಪಲ್ ಅಂತ ಹಾಕಬಾರ್ದು. ಆ ದೇವಸ್ಥಾನದಲ್ಲಿ ಆ ದಿನ ಒಂದು ವಿಶೇಷವಾದ ಪೂಜೆ ಇತ್ತು. ನಂತರ ನೋಡಿ, ಒಂದು ಕ್ರಿಯಾಪದ ಬರುತ್ತೆ. ಹಿ ವೋಕಪ್ ನಾವು ಮೊನ್ನೆ ಡಿಸ್ಕಸ್ ಮಾಡ್ತಾ ಇದ್ವಿ ಅಲ್ವಾ. ಹಿ ವೋಕಪ್ ಅರ್ಲಿ ಇನ್ ದ ಮಾರ್ನಿಂಗ್. ನೋಡಿ, ಅರ್ಲಿ ಅಂದರೆ ಅತಿ ಬೇಗ ಅಂತ ಆಗುತ್ತೆ. ಹಿ ವೋಕಪ್ ಅರ್ಲಿ ಇನ್ ದ ಮಾರ್ನಿಂಗ್. ಆಮೇಲೆ ಏನಾಯಿತು? ಟುಕ್ ಅ ಬಾತ್, ಸ್ನಾನ ಮಾಡಿದ. ಹೇಗೆ ಹೇಳಬೇಕು? ಟುಕ್ ಅ ಬಾತ್. ಮತ್ತು ಏನು ಮಾಡ್ದ? ಆ್ಯಂಡ್ ಪರ್ಫಾರ್ಮ್ಡ್. ಏನು? ತನ್ನ ಎಲ್ಲ ಬೆಳಗಿನ ಎಲ್ಲ ಸಂಧ್ಯಾ ವಂದನೆ ಮತ್ತು ಪೂಜೆ ನಿತ್ಯ ಕರ್ಮಗಳನ್ನು ಮುಗಿಸಿದ. ಅಲ್ಲಿ ಪರ್ಫಾರ್ಮ್ಡ್ ಅಂದರೆ ಜರುಗಿಸಿದ ಅಥವಾ ಮಾಡಿದ ಅನ್ನೋದನ್ನು ತೋರಿಸುತ್ತೆ. ಪರ್ಫಾರ್ಮ್ಡ್ ಈಸ್ ಡೈಲಿ ಪ್ರೇಯರ್ಸ್ ಅಂತ ಬೇಕಾದ್ರೆ ಹಾಕ್ಕೋಬೋದು. ತನ್ನ ಪ್ರತಿದಿನದ ಪ್ರಾರ್ಥನೆಯನ್ನು ಸಲ್ಲಿಸಿದ ಭಗವಂತನಿಗೆ. ಡೈಲಿ ಪ್ರೇಯರ್ಸ್. ಪರ್ಫಾರ್ಮ್ಡ್ ಈಸ್ ಡೈಲಿ ಪ್ರೇಯರ್ಸ್. ಆಮೇಲೆ ಏನು ಮಾಡ್ದ? ಆಫ್ಟರ್ ದಟ್, ತದನಂತರ, ಅಂದರೆ ಇದೆಲ್ಲ ಆದ ನಂತರ, ಹಿ ವೆಂಟ್. ನೋಡಿ, ವೆಂಟ್ ಬಂತು ಇಲ್ಲಿ. ಹಿ ವೆಂಟ್ ಟು ದ ಟೆಂಪಲ್. ಆತ ದೇವಸ್ಥಾನಕ್ಕೆ ಹೋದ. ಹಿ ವೆಂಟ್ ಟು ದ ಟೆಂಪಲ್. ಮತ್ತೆ ಒಂದು ಸಾರಿ ಬರೋಣವಾ. ದೇರ್ ವಾಸ್ ಎ ಪ್ರೀಸ್ಟ್. ಒಬ್ಬ ಪುರೋಹಿತ ಇದ್ದ. ಆಮೇಲೆ ಏನಾಯಿತು? ದಟ್ ಡೇ, ಆ ದಿನ, ದೇರ್ ವಾಸ್ ಎ ಸ್ಪೆಷಲ್ ರಿಚುವಲ್ ಅಟ್ ದ ಟೆಂಪಲ್. ಒಂದು ವಿಶೇಷವಾದ ಪೂಜೆ ಇತ್ತು. ಎಲ್ಲಿ? ದೇವಸ್ಥಾನದಲ್ಲಿ. ಹಿ ವೋಕಪ್ ಅರ್ಲಿ ಇನ್ ದ ಮಾರ್ನಿಂಗ್. ಆತ ಬೆಳಿಗ್ಗೆ ಬೇಗ ಎದ್ದ. ನೋಡಿ, ವೋಕಪ್, ನಾನು ಎದ್ದೆ ಅನ್ನೋದಕ್ಕೇನು ಹೇಳ್ತೀವಿ? ಐ ವೋಕಪ್ ಅಂತೀವಿ. ಅವಳು ಎದ್ದಳು ಅಂದರೆ ಶಿ ವೋಕಪ್. ಆತ ಎದ್ದನು ಅನ್ನೋದಕ್ಕೆ ಹಿ ವೋಕಪ್. ನಾಯಿ ಎದ್ದೇಳ್ತು ಅನ್ನೋದಕ್ಕೂ ಕೂಡ ಅಲ್ಲಿ ಇಟ್ ವೋಕಪ್ ಬರುತ್ತೆ ಅಷ್ಟೇ, ವ್ಯತ್ಯಾಸ ಇರೋದಿಲ್ಲ. ಅಂದರೆ ನೋಡಿ, ಕ್ರಿಯಾಪದಗಳು ನಾವು ಏನು ಯೂಸ್ ಮಾಡ್ತೀವಿ ಇಂಗ್ಲೀಷ್ನಲ್ಲಿ, ನೀವು ಒಮ್ಮೆ ಅದನ್ನು ಬಳಸೋದು ಹೇಗೆ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಮುಗೀತು. ಯಾವ ಕ್ರಿಯಾಪದ ಇದು ಮೊದಲನೇದ, ಎರಡನೇದ, ಮೂರನೇದ, ನಾಲ್ಕನೇದ, ಐದನೇದ, ಅಷ್ಟೇ. 5 ರೀತಿಯ ಕ್ರಿಯಾಪದಗಳು. 4ನೇದರಲ್ಲಿ 2 ರೀತಿ ಇರ್ತವೆ. ಸ್ವಲ್ಪ ಹುಷಾರಾಗಿ ಗಮನಿಸಬೇಕು. ಅದು ಬಿಟ್ಟರೆ ನಿಮಗೆ ಎಲ್ಲ ಕ್ರಿಯಾಪದಗಳು ಒಂದು ಸಾರಿ ಬಂತು ಅಂದರೆ ಮುಗೀತು. ನೀವು ಫಸ್ಟ್ ಕ್ಲಾಸಾಗಿ ಅದನ್ನ ಯೂಸ್ ಮಾಡ್ಕೊಂಡು ಹೋಗ್ಬೋದು. ನಮ್ಗೆ ಇನ್ನೊಂದೇನೆಂದರೆ ನೋಡಿ, ಭಾಷೆ ಒಂದು ಸಾರಿಗೆ ಬರೋದಿಲ್ಲ. ನಾವು ಭಾಷೆ ಬರಬೇಕು ಅಂತಂದರೆ ನಾವು ಏನು ಮಾಡಬೇಕು? ಒಂದು ಕೇಳಿಸ್ಕೊಳೋದು ಜಾಸ್ತಿ ಆಗಬೇಕು. ಅಂದರೆ ಇಂಗ್ಲೀಷ್ನಲ್ಲಿ ಮಾರಲ್ ಸ್ಟೋರೀಸ್ ಇರುತ್ತೆ, ಮತ್ತೆ ಕೇಳಿಸ್ಕೊಳ್ಳಿ. ಮತ್ತು ಈ ಇಂಗ್ಲೀಷ್ನಲ್ಲಿ ಈ ನೀತಿ ಕಥೆಗಳು ಎಲ್ಲ ಏನಿದೆ, ಆ ಪಂಚತಂತ್ರ ಕಥೆಗಳು, ನೀವು ಪುಸ್ತಕಗಳನ್ನು ತಗೊಳ್ಳಿ, 1-2 ಪುಸ್ತಕ, ಚಿಕ್ಕ ಕಥೆಗಳನ್ನು ಮತ್ತೆ ಓದ್ತಾ ಹೋಗಬೇಕು. ಹೇಗೆ ಓದಬೇಕಪ್ಪ? ಪೂರ್ತಿ ಕಥೆ ಓದ್ತೀನಿ ಅಂತಂದರೆ ಬರೋದಿಲ್ಲ. ಒಂದೊಂದು ವಾಕ್ಯವನ್ನು ನೀವು 3 ಬಾರಿ 4 ಬಾರಿ ಹೇಳೋದಕ್ಕೆ ಶುರು ಮಾಡ್ಕೊಳ್ಳಿ. ಆಗ ನಿಮಗೆ ಆ ವಾಕ್ಯದಲ್ಲಿ ಏನಿದೆ, ಇದು ಏಕೆ ಈ ಪದ ಈಗ ಬರುತ್ತೆ ಅಂದರೆ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ಅದನ್ನು ನೀವು ಇನ್ನೂ ಚೆನ್ನಾಗಿ ಸೀರಿಯಸ್ ಆಗಿ ನೀವು ಕಲಿತಾ ಇದ್ದೀರಿ ಅಂದರೆ ಆ ಒಂದೊಂದು ವಾಕ್ಯ ಏನಿದೆ, ಆ ವಾಕ್ಯವನ್ನು 3 ಬಾರಿ 4 ಬಾರಿ ಬರೀರಿ. ನಾನು ಕೂಡ ಹಾಗೆ ಮಾಡ್ತಾ ಇದ್ದೆ, ನನಗೆ ಅರ್ಥ ಆಗದೇ ಇದ್ದಾಗ. ಆಗ ನಮಗೆ ಚೆನ್ನಾಗಿ ಬರುತ್ತೆ. ಆಗ ನಮಗೆ
ಚೆನ್ನಾಗಿ ಬಂದ್ಬಿಡುತ್ತೆ. ನೋಡಿ ನೀವು ಇದನ್ನು ಅಭ್ಯಾಸ ಮಾಡಿ, ವರ್ಷದೊಳಗಡೆ ಇಂಗ್ಲೀಷ್ ಬರಲಿಲ್ಲ ಅಂದರೆ ಕೇಳಿ, ಖಂಡಿತ ಕೇಳಿಸ್ಕೊಳೋದ್ರಿಂದ ಬರಬೇಕು. ನೋಡಿ, LSRW ಅಂದರೆ ಏನು ಗೊತ್ತಾ? LS ಅಂದರೆ ಲಿಸ್ನಿಂಗ್ ಅಂತ, L ಅಂದರೆ ಲಿಸ್ನಿಂಗ್, ಎಸ್ ಅಂತಂದರೆ ಏನು? ಲಿಸ್ನಿಂಗ್. ಆಮೇಲೆ ಸ್ಪೀಕಿಂಗ್. ಸ್ಪೀಕಿಂಗ್ ಅಂದರೆ ಮಾತಾಡೋದು. R ಅಂದರೆ ಏನು? ರೀಡಿಂಗ್. W ಅಂದರೆ ಏನು? ರೈಟಿಂಗ್. ಈ 4 ಜೊತೆಯಲ್ಲಿ ಸೇರ್ಕೋಬೇಕು. ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಆ್ಯಂಡ್ ರೈಟಿಂಗ್. ಈ 4 ಸೇರಿದಾಗ ಮಾತ್ರ ನಮಗೆ ಭಾಷೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ನಾವು ಸುಮ್ಮನೆ ನೋಡಿ, ಎಲ್ಲ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತೀವಿ, ಅವ್ರು ಹಾಗೆ ಹೇಳಿದ್ರು, ಈಗ ಇವ್ರು ಹೀಗೆ ಹೇಳಿದ್ರು, ಅವ್ರು ಹೇಳಿದ್ನ ಬರ್ಕೊಡ್ತೀನಿ, ಇವ್ರು ಹೇಳಿದ್ನ ಬರ್ಕೊಡ್ತೀವಿ ಅಂತೆಲ್ಲ ಮಾಡ್ತಾ ಇರ್ತೀವಿ, ಆದರೂ ಬರೋದಿಲ್ಲ. ನಾವು ಏನು ಸತತವಾಗಿ ಅಭ್ಯಾಸವನ್ನು, ಒಂದು ರೀತಿಯ ಅಭ್ಯಾಸ ನನಗೇನು ಅರ್ಥ ಆಗ್ತಾ ಇದೆ, ಯಾವುದೋ ಒಂದು ಅಭ್ಯಾಸವನ್ನು ಮಾಡಿದೆ, ಇದರಲ್ಲಿ ನನಗೇನೋ ಒಂದು ಅರ್ಥ ಆಯ್ತಪ್ಪ, ಅದನ್ನು ನೀವು ಹಿಡ್ಕೋಬೇಕು. ನಿಮಗೆ ಯಾವುದು ಅರ್ಥ ಆಯಿತೋ ಅದನ್ನು ಹಿಡ್ಕೊಂಡು ಅದನ್ನು ಮತ್ತೆ ಮತ್ತೆ ಸತತವಾಗಿ ಅದನ್ನ ಅಭ್ಯಾಸ ಮಾಡ್ತಾ ಹೋಗಬೇಕು. ಅದೇ ಮುಖ್ಯ. ಆಗ ಮಾತ್ರ ನಮಗೆ ಬರುತ್ತೆ. ಮುಂದಿನ ಸಂಚಿಕೆಯಲ್ಲಿ ನಾವು ಇನ್ನು ಕೆಲವು ವಾಕ್ಯಗಳನ್ನು ತಗೊಳ್ಳೋಣ, ಮತ್ತು ಅಭ್ಯಾಸ ಮಾಡೋಣ. ನೋಡಿ, ನಾನು ಮತ್ತೆ ಇನ್ನೊಂದೇನು ಕೆಲಸ ಮಾಡ್ತಾ ಇದ್ದೇನೆ, ಪ್ರತಿಯೊಂದು ವಿಡಿಯೋಗೂ ಈಗ ಇತ್ತೀಚೆಗೆ ಮಾಡ್ತಾ ಇರ್ತಕ್ಕಂಥ ವೀಡಿಯೋಸ್ಗೆ ಅದಕ್ಕೆ ಒಂದು ಡೇಟನ್ನು ಕೊಡ್ತೇನೆ, ದಿನಾಂಕವನ್ನು ಕೊಡ್ತೇನೆ, ಮತ್ತು ಒಂದು ನಂಬರನ್ನು ಕೊಡ್ತಾ ಹೋಗ್ತೇನೆ. ಆ ನಂಬರ್ನ ಫಾಲೋ ಮಾಡ್ತಾ ಹೋಗಿ, ಯಾವ ವಿಡಿಯೋ ಆದಮೇಲೆ ಯಾವ ವಿಡಿಯೋ ಬಂತು ಮತ್ತು ಯಾವ ದಿನಾಂಕ ಇದು ಅಪ್ಲೋಡ್ ಆಗಿದ್ದು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಫಾಲೋ ಮಾಡ್ತಾ ಇರಿ, ಪ್ರತಿದಿನ ಅಭ್ಯಾಸ ಮಾಡಿ, ಹಳೆ ವಿಡಿಯೋಗಳನ್ನು ನೋಡ್ತಾ ಇರಿ. ಹಳೆ ವಿಡಿಯೋಗಳಲ್ಲಿ ಹೆಚ್ಚು ಕ್ರಿಯಾಪದಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಅದನ್ನು ಅಭ್ಯಾಸ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಅರ್ಥ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ಇಂಗ್ಲೀಷ್ ಬರೋದಿಲ್ಲ ಅಂತ ಚಿಂತೆ ಮಾಡಬೇಡಿ, ಪ್ರತಿದಿನ ಅಭ್ಯಾಸ ಮಾಡಿ. ನಮಸ್ಕಾರ.